ಸ್ವಾಮಿಗೆ ನಡೆದಂತಹ ಅರ್ಚನೆ ಸಂಕಲ್ಪ ಆಯಿತು. ಈಗ ನೀವೆಲ್ಲರೂ ಸೂರ್ಯನ ನಮಸ್ಕಾರ ಮಾಡಿ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಅತ್ತೆ ಮಾವನಿಗೆ ನಮಸ್ಕಾರ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಪತಿದೇವರು ಬಂದಿದ್ದರೆ ಇಲ್ಲಿ ಅವ್ರನ್ನ ಮನಸ್ಸಲ್ಲಿ ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಿ ನೀವು ಹಚ್ಚುವ ದೀಪ ನಮ್ಮ ಜನ್ಮದಾರ್ಭ್ಯ ಇರ್ತಕ್ಕಂತಹ ಪ್ರಾರಬ್ಧ ಕರ್ಮ ದೂರ ಆಗಬೇಕು. ಆ ಥರ ಸಂಕಲ್ಪವನ್ನು ಮಾಡಿ ದೀಪವನ್ನು ಅಂಟಿಸಿಕೊಳ್ಳಿ. ಎಲ್ಲ ದೀಪ ಅಂಟಿಸಿ. ಸೇವಾಕರ್ತರು ಸ್ವಲ್ಪ ಮುಂದೆ ಬನ್ನಿ. ದಾನಿಗಳು ಸೇವಾಕರ್ತರು ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ಹೇಗಾದರೂ ಹಾಕ್ಕೊಳ್ಳಿ. ದೀಪವನ್ನು ಹಚ್ಚಿದ್ದೀರಿ. ಜೋಪಾನ. ಪಕ್ಕದಲ್ಲಿರೋರು ಸೀರೆ ನಿಮ್ಮದೇ ಅಂತ ತಿಳ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥವ್ರು ನಿಮ್ಮ ಅಕ್ಕ ತಂಗಿರಂತಲೇ ತಿಳ್ಕೊಳ್ಳಿ. ಅಕ್ಕನಿಗೆ ಚುರುಕು ಅನಿಸಿದ್ರೆ ನಿಮಗೆ ನೋವಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಕೈ ಪುರುಸೊತ್ತಾಗಿದ್ದು ದೀಪವನ್ನು ತಳಗಿಟ್ಟು ಸಂಕಲ್ಪವನ್ನು ಹೇಳಿ, ಸಂಕಲ್ಪವನ್ನು ಹೇಳುವಂತಹ ಮತ್ತು ಮಾಡುವಂತಹ ರೀತಿ ಕರೆಕ್ಟಾಗಿದ್ದರೆ ಅದು ಶೀಘ್ರವಾಗಿ ಫಲ ಕೊಡುತ್ತೆ. ಆದರೆ ದೀಪ ಹಚ್ಚಿ ಇಡೋಕ್ಕೆ ಸ್ಥಳ ಇಲ್ಲದಂತೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಆದರೂ ಸ್ಥಳ ಇರ್ತಕ್ಕಂಥವ್ರು ಬೇರೊಬ್ಬರಿಗೆ ತೊಂದರೆ ಆಗದಿರಾ ಪದೇ ಪದೇ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ನೋಡಬೇಕು ಅಂತ ದೂರಾಭಾರದಿಂದ ಆಗಮಿಸಿರ್ತಾರೆ. ಯಾರು? ಮೊದಲೇ ಕಷ್ಟಕಾಲ, ಅದರ ಮಧ್ಯದಲ್ಲಿ ಪೊಲೀಸವರಿಗೆ ಅತಿಥಿಗಳಾಗಿ ನಿಮ್ಮ ಪಾಕೆಟಲ್ಲಿರ್ತಕ್ಕಂಥ ಹಣವನ್ನು, ನಿಮ್ಮ ಮೊಬೈಲು, ಸರ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯವನ್ನು ನಿಮಗೆ ಅರಿವಿಲ್ಲದಂತೆ ಪೊಲೀಸವ್ರಿಗೆ ಅತಿಥಿಗಳು ಕೊಂಡೊಯ್ಯಲಿಕ್ಕೆ ಬಂದಿರ್ತಾರೆ. ಈ ಬ್ಯಾಚಲ್ಲಿ ಸಾಕಷ್ಟು ಜನ ಇರ್ತಾರೆ ಕಳ್ಳರು. ಅವ್ರನ್ನ ಕಳ್ಳರು ಅನ್ನಬಾರ್ದು, ಪೊಲೀಸವ್ರಿಗೆ ಅತಿಥಿಗಳು ಅನ್ನಬೇಕು. ನಿಮ್ಮ ಹುಷಾರಲ್ಲಿ ನೀವಿರಿ. ಆನಂದ್ ಗುರುಜಿಯವ್ರ ಕಾರ್ಯಕ್ರಮಕ್ಕೆ ಹೋದ್ವಿ. ಮೊನ್ನೆ ತಾನೇ ಯಜಮಾನರು ಕಷ್ಟಪಟ್ಟು ಮಾಡಿಸ್ಕೊಟ್ಟಿದ್ರು 28 ಗ್ರಾಮ್ ಚೈನು. ಹಾಗಾಗಬಾರ್ದು. ನಿಮ್ಮ ಒಡವೆಗಳ ಬಗ್ಗೆ ಜವಾಬ್ದಾರಿ ಇರಲಿ. ಇವತ್ತು ಮಾಡ್ತಿರ್ತಕ್ಕಂಥ ಈ ಕೈಂಕರ್ಯ ಎಲ್ಲರಿಗೂ ಕ್ಷೇಮವನ್ನು ತರಲಿಕ್ಕಾಗಿ, ಹಾಗೆ ಸಾಕಷ್ಟು ಜನ ವೇದ ವಿದ್ವಾಂಸರು, ಗಣಪಂಡಿತರು ಹಾಗೂ ನನ್ನ ಆತ್ಮೀಯರು ಗುರುಗಳಾದಂಥ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರು ಸಹಿತ ಆಗಮಿಸಿದ್ದಾರೆ. ಅವ್ರು ನೋಡಿದ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು. ಅವರ ಬಾಂಧವ್ಯ ಇವತ್ತು ನೆನೆದಲ್ಲ. ಇವತ್ತು ಅವ್ರ ಮುಂದೆ ನಾನು ಹೀಗಿದ್ದೇನೆ ಅಂದರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ ಇದು. ನಿಷ್ಕಲ್ಮಶವಾಗಿ ಪ್ರತಿಯೊಬ್ಬರನ್ನು ಸಹಿತ ಪ್ರೀತಿಯಿಂದ ಬರಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೇನು ಸಮಸ್ಯೆಗೆ ಇಲ್ಲಿದೆ ಪರಿಹಾರ. ಧಾರ್ಮಿಕ ಆಧ್ಯಾತ್ಮಿಕದಲ್ಲಿ, ಧಾರ್ಮಿಕತೆಯಲ್ಲಿ, ದೇವತಾರಾಧನೆಯಲ್ಲಿ, ಗಣಪತಿ ಅವನ ಅನುಷ್ಠಾನದಲ್ಲಿ ತಾಯಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ನಿತ್ಯವೂ ಕೈಂಕರ್ಯಗಳನ್ನು ಮಾಡ್ತಿರ್ತಕ್ಕಂಥ ಆಧ್ಯಾತ್ಮಿಕ ಧಾರ್ಮಿಕತೆಯ ಒಂದು ಬದುಕು ಅಂತ ತಿಳಿದಿರ್ತಕ್ಕಂಥ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸಹಿತ ಈ ವೇದಿಕೆಯಲ್ಲಿರ್ತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಸಾಕಷ್ಟು ಜನ ವಿದ್ವಾಂಸರಿದ್ದಾರೆ, ಆಗಮ ಪಂಡಿತರಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಕರ್ಮಫಲವನ್ನು ಕಳ್ಕೊಳ್ಳುವಂತಹ ಒಂದು ಸಂಕಲ್ಪವನ್ನು ಮಾಡೋಣ. ಆ ಸಂಕಲ್ಪಕ್ಕೆ ನಿಮ್ಮ ಎಡಹಸ್ತದ ಮೇಲೆ ನಿಮ್ಮ ಬಲಹಸ್ತವನ್ನಿಡಿ. ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ಆ ಎಡಹಸ್ತವನ್ನು ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಆಗಲೇ ಹೇಳಿದೆ, ತಂದೆ ತಾಯಿ ಪ್ರಾರ್ಥನೆ, ಅತ್ತೆ ಮಾವನ ಪ್ರಾರ್ಥನೆ, ಗಂಡನ ಪ್ರಾರ್ಥನೆ. ಹಾಗೆ ಗಂಡಸರು ನಾವು ಯಾರು ಪ್ರಾರ್ಥನೆ ಮಾಡಬೇಕು? ನಿಮ್ಮ ಜೀವನ ಸುಖಮಯವಾಗಿರಬೇಕಾದ್ರೆ ಇಡೀ ಕುಟುಂಬವನ್ನೇ ನೀವು ಪ್ರಾರ್ಥಿಸಬೇಕು. ಒಳ್ಳೆಯದಾಗಲಿ. ಪರಿವಾರ ದೇವತೆಗಳಲ್ಲಿರ್ತಕ್ಕಂಥದ್ದು ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.